ಸತ್ಪುರುಷರಲ್ಲ, ನಮ್ಮ ಶತ್ರುಗಳು. ಇಲ್ಲ ಎಂದಲ್ಲಿತು, ಇವರು ನಮ್ಮ ಶತ್ರುಗಳಲ್ಲ, ನಾವು ಇವರ ಶತ್ರುಗಳು. ಏಕೆಂದರೆ ಇವರ ಶತ್ರುತ್ವವನ್ನು ಕಟ್ಟಿಕೊಳ್ಳಲು ನಿನ್ನ ತಂದೆಯ ದುಷ್ಟ ಕಾರ್ಯವೇ ಕಾರಣವೆಂದು ನಿನಗೆ ತಿಳಿಯದೆ ನನ್ನ ಗುಣ ಸ್ವಭಾವಗಳು ಗೊತ್ತಿದ್ದರೂ ನಿನ್ನ ತಂದೆ ನಾನು ಲಂಕೆಯನ್ನು ತೊರೆಯುವಂತೆ ಅಪಮಾನಿಸಿದ್ದೇಕೆ? ಅದಕ್ಕೆ ಕಾರಣ ಹೆಜ್ಜೆ ಹೆಜ್ಜೆಗೂ ನೀನು ಶತ್ರು ಪ್ರಶಂಸೆ ಮಾಡುತ್ತಿದ್ದದ್ದು, ಹಿರಿಯ ಸೋದರನಿಗೆ ಆಳುವ ಪ್ರಭುವಿಗೆ ಅಪ್ರಿಯವಾಗುವಂತೆ ನಡೆದುಕೊಂಡದ್ದು. ಅದು ನಿನ್ನ ಉದ್ಧಟತನವಲ್ಲವೇ? ಇಲ್ಲ, ಅದು ಉದ್ಧಟತನವಲ್ಲ, ಸತ್ಯವನ್ನು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ. ನಾನು ಕೇವಲ ವಾಸ್ತವದಲ್ಲಿನ ಪರಿಸ್ಥಿತಿಗಿಂತ ಭವಿಷ್ಯದ ಫಲಿತಾಂಶದ ಬಗ್ಗೆಯೂ ನಿನ್ನ ತಂದೆಗೆ ಎಚ್ಚರ ನೀಡಿದೆ. ಆ ಮೂಲಕ ರಾಕ್ಷಸ ಕುಲವನ್ನು ಲಂಕೆಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದೆ. ಅಂದರೆ ಮಹಾವೀರನಾದ ಲಂಕೇಶ್ವರ ಬುದ್ಧಿ ಇಲ್ಲದ ಅಜ್ಞನೆಂದುಕೊಂಡೆಯ? ಸಮಯೋಚಿತವಾಗಿ ಬಳಕೆಯಾಗದ ಬುದ್ಧಿ ಇದ್ದರೇನು ಪ್ರಯೋಜನ? ಪರಹಿಂಸೆ, ಪರಸ್ತ್ರೀಯರ ಅಪಹರಣದಿಂದ ಕಳಂಕಿತವಾಗಿರೋ ಲಂಕೆಯನ್ನು ನಾನು ತೊರೆದು ಬಂದು ಒಳ್ಳೆಯ ಕೆಲಸವನ್ನೇ ಮಾಡಿದ್ದೇನೆ. ನಿನ್ನ ತಂದೆ ಮಹಾಶಕ್ತಿವಂತನಾದರೂ ದುರಹಂಕಾರಿ, ದುಷ್ಟ, ಕ್ರೂರಿ, ಅನೀತಿವಂತ, ಧರ್ಮ ವಿರೋಧಿ, ಸ್ತ್ರೀಲಂಪಟ. ಅವನ ಈ ಎಲ್ಲ ದುರ್ಗುಣಗಳಿಗೂ ತಕ್ಕ ಶಿಕ್ಷೆ ಆಗಿಯೇ ಆಗುತ್ತದೆ. ಚಿಕ್ಕಪ್ಪ, ನೀನು ನನ್ನ ತಂದೆಯ ಸಹೋದರ ಎಂಬ ಕಾರಣಕ್ಕೆ ಇಷ್ಟು ಹೊತ್ತು ಸುಮ್ಮನಿದ್ದೆ. ಆದರೆ ಇನ್ನು ಆ ತಪ್ಪನ್ನು ಮಾಡುವುದಿಲ್ಲ. ನಿನ್ನ ಮಾತುಗಳಿಗೆ ನನ್ನ ಶಸ್ತ್ರಗಳೇ ಉತ್ತರ ಕೊಡುತ್ತವೆ. ನನ್ನನ್ನು ಸಂಹರಿಸಲು ಯಾವ ಶತ್ರುವನ್ನು ಕರೆತಂದಿರುವೆಯೋ ಆ ಲಕ್ಷ್ಮಣನನ್ನು ನನ್ನ ಹರಿತವಾದ ಬಾಣಗಳಿಂದ ಚಿತ್ರಗೊಳಿಸುತ್ತೇನೆ. ಮೇಘನಾದ, ನೀನು ಅವಿಧೇಯ ಮಾತ್ರನಲ್ಲ, ಮೂರ್ಖನೂ ಹೌದು. ಅದಕ್ಕೆ ಕಾಲವಶನಾಗಿ ಹೀಗೆ ಬಡಬಡಿಸುತ್ತಿರುವೆ. ನಿನ್ನ ಕಡೆಯ ಕ್ಷಣಗಳು ಸನ್ನಿಹಿತವಾಗಿವೆ. ನಿನ್ನ ಕೊನೆಯ ಆಸೆ ಏನೆಂದು ಈಗಲೇ ಹೇಳಿಬಿಡು. ಈಗ ನನಗಿರುವುದು ಒಂದೇ ಒಂದು ಆಸೆ. ಹೋಮ ಹವನಗಳಲ್ಲಿ ನನ್ನ ನಂಬಿಕೆ ಎಂಬುದು ನಿಮಗೂ ಗೊತ್ತಿದೆ. ಆ ಪದ್ಧತಿಯ ಪ್ರಕಾರ ನಾನು ಈ ಮರದ ಬಳಿ ಭೂತ ಬಲಿಯನ್ನು ನೀಡಬೇಕು. ಅದಕ್ಕೆ ಅವಕಾಶ ಕೊಡಿ, ಸಾಕು. ನಿನ್ನಿಂದ ಇಂತಹ ಕಠಿಣವಾದ ಮಾತುಗಳನ್ನು ಕೇಳಿದ ಮೇಲೂ ನಿನಗೆ ಅಂತಹ ಅವಕಾಶವನ್ನು ನೀಡಲಾಗುತ್ತದೆಯೇ? ನಿನ್ನ ಕರ್ಮಕ್ಕೆ ಫಲ ನೀಡುವ ಸುಮುಹೂರ್ತ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಳ್ಳುವುದುಂಟೆ? ನನ್ನ ಸಂಪ್ರದಾಯವನ್ನು ಪಾಲಿಸಲು ಅವಕಾಶ ಕೊಡದಿದ್ದರೆ ಈ ಲಕ್ಷ್ಮಣನನ್ನು ಕೊಂದು ಆ ನಂತರ ಭೂತ ಬಲಿಯನ್ನು ನೀಡಬೇಕಾಗುತ್ತದೆ. ಲಕ್ಷ್ಮಣನನ್ನು ಕೊಲ್ಲುವುದಿರಲಿ, ನೀನು ಇವನಿಂದ ಜೀವಸಹಿತ ಉಳಿದುಕೊಂಡ್ರೆ ತಾನೆ. ನೆಪ ಹುಡುಕುವ ಬದಲು ಮಹಾವೀರನಾದ ಈ ರಾಮ ಸಹೋದರನ ಜೊತೆ ಯುದ್ಧ ಮಾಡು. ಇವನಿಂದ ಹತನಾಗುವ ನೀನು ಯಮನ ಅರಮನೆಯಲ್ಲೇ ನಿನ್ನ ಸಂಪ್ರದಾಯವನ್ನು ಮುಂದುವರಿಸುವೆಯಂತೆ. ಕೆಲವು ರಾವಣ ಪುತ್ರ, ಅಂದು ಮಾಯಾವಿದ್ಯೆ, ಇಂದು ಸಂಪ್ರದಾಯ. ಈ ನಿನ್ನ ನೆಪಗಳಿಂದ ನಮ್ಮನ್ನು ಮತ್ತೆ ಮರಳು ಮಾಡುವ ಪ್ರಯತ್ನ ಮಾಡಬೇಡ. ನೀನು ನಿಜವಾದ ಪೌರುಷವಂತನಾಗಿದ್ದರೆ ನನ್ನೊಂದಿಗೆ ಹೋರಾಡಿ ಅದನ್ನು ನಿರೂಪಿಸು. ಹೌದು ಮೇಘನಾದ, ಮಹಾಪರಾಕ್ರಮಿ ಎಂದು ಬಹಳವಾಗಿ ಹೊಗಳಿಕೊಳ್ಳುವ ನೀನು ಆ ಪರಾಕ್ರಮವನ್ನು ಪ್ರದರ್ಶಿಸು. ಆದರೆ ಇಂದು ಲಕ್ಷ್ಮಣನ ಬಾಣಗಳಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ, ಇದು ಸತ್ಯ. ಚಿಕ್ಕಪ್ಪ, ನಾನು ಇಂದ್ರನನ್ನೇ ಗೆದ್ದ ಇಂದ್ರಜಿತು ಎಂದು ಮರೆತು ಬಿಟ್ಟಯ? ನಾನು ಅಜೇಯ. ಸೋಲನ್ನೇ ಕಾಣದ ನಾನು ಯಾರನ್ನು ಬೇಕಾದರೂ ಜಯಿಸಬಲ್ಲೆ. ಮೇಘನಾದ, ನೀನು ಇಂದ್ರನನ್ನೇ ಗೆದ್ದಿರಬಹುದು, ಆದರೆ ಈ ಲಕ್ಷ್ಮಣನನ್ನು ಗೆಲ್ಲಲಾರೆ. ಮಾಯಾ ವಿದ್ಯೆಯೇ ಮಹಾಪರಾಕ್ರಮವೆಂದು ಬೀಗುವ ನಿನ್ನ ನಿಜವಾದ ಪರಾಕ್ರಮದ ಪರೀಕ್ಷೆಯಿಂದಾಗುತ್ತದೆ. ನನ್ನ ಹರಿತವಾದ ಬಾಣಗಳು ನಿನ್ನ ದೇಹವನ್ನು ಚಿತ್ರಗೊಳಿಸುವುದನ್ನು ನೀನೇ ನೋಡುವೆ. ಲಕ್ಷ್ಮಣ, ನಿನ್ನನ್ನು ನಿನ್ನ ಸೋದರನನ್ನು ಮೂರ್ಛೆಗೊಳಿಸಿದ್ದು ಮರೆತು ಬಿಟ್ಟೆಯ? ಅಂದು ಕೇವಲ ಮೂರ್ಛೆಗೊಳಿಸಿದ್ದೆ, ಆದರೆ ಇಂದು ಶಾಶ್ವತವಾಗಿ ಜೀವರಹಿತವಾಗಿ ಮಲಗಿಸುತ್ತೇನೆ. ವೀರರು ಮಾತಾಡುವುದಿಲ್ಲ, ಕಾರ್ಯ ಮಾಡಿ ತೋರಿಸುತ್ತಾರೆ. ಲಕ್ಷ್ಮಣ, ನಾನು ಬರೀ ಮಾತನಾಡುವುದಿಲ್ಲ, ಕಾರ್ಯದಲ್ಲೂ ಮಾಡಿ ತೋರಿಸಬಲ್ಲೆ. ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ. ನನ್ನ ನಿಜವಾದ ಶಕ್ತಿ ಏನೆಂದು ನಿನಗಿನ್ನೂ ತಿಳಿದಿಲ್ಲ. ನನ್ನ ಶಕ್ತಿ ಏನೆಂಬುದು ನಿನಗೆ ತಿಳಿದಿಲ್ಲ. ಆಗಲಿ, ಅದು ಈಗ ಗೊತ್ತಾಗುತ್ತದೆ. ನಿನ್ನನ್ನೇ ಸಂಹರಿಸಿ ನಾನು ಭೂತ ಬಲಿ ಕೊಡುತ್ತೇನೆ. ಶ್ರೀರಾಮಚಂದ್ರನಿಗೆ ಜಯವಾಗಲಿ. ಶ್ರೀರಾಮಚಂದ್ರನಿಗೆ ಜಯವಾಗಲಿ.
ಅಣ್ಣನ ನೆರಳಾಗಿ ಅರಣ್ಯವ ಅಲೆದು ಆಯಾಸಗೊಂಡಿರುವೆ ಓ ಲಕ್ಷ್ಮಣ. ಅಣ್ಣನ ನೆರಳಾಗಿ ಅರಣ್ಯವ ಅಲೆದು ಅಲೆದು ಆಯಾಸಗೊಂಡಿರುವೆ ಓ ಲಕ್ಷ್ಮಣ. ನಿನಗೇಕೋ ಲಂಕೆಯ ಗೆಲ್ಲುವ ಪಣ, ನಿನಗೇಕೋ ಲಂಕೆಯ ಗೆಲ್ಲುವ ಪಣ. ಈ ಇಂದ್ರಜಿತುವಿನ ಮುಂದೆ ನೀನು ತೃಣ. ಕಲಿತನದಲ್ಲಿ ಕಾದಾಡಿ ಗೆಲ್ಲದೆ ಕಾವಿಯ ತೊಟ್ಟು ನರಿಯಂತೆ ಬಂದು, ಕಲಿತನದಲ್ಲಿ ಕಾದಾಡಿ ಗೆಲ್ಲದೆ ಕಾವಿಯ ತೊಟ್ಟು ನರಿಯಂತೆ ಬಂದು, ನಾರಿಯ ಹೊತ್ತೊಯ್ದ ಹೇಳಿ ತಂದೆಯ ಮಗನೇ, ನಾರಿಯ ಹೊತ್ತೊಯ್ದ ಹೇಳಿ ತಂದೆಯ ಕಿಡಿಗೇಡಿ ಮಗನೇ, ನೀನು ಧೂಳಿನ ಕಣ, ನೀನು ಧೂಳಿನ ಕಣ. ಸುರಲೋಕವನೇ ಸೆರೆ ಹಿಡಿದು ಸುರೇಂದ್ರನ ಬಂಧಿಸಿದ ಇಂದ್ರಜಿತು ನಾನು. ಸುರಲೋಕವನೇ ಸೆರೆ ಹಿಡಿದು ಸುರೇಂದ್ರನ ಬಂಧಿಸಿದ ಇಂದ್ರಜಿತು ನಾನು. ಕೈಲಾಸವನೇ ಎತ್ತಿದ ದಶಶಿರ ಚಂಡ ಪ್ರಚಂಡ ರಾವಣನ ಮಗನಾನು. ಕೈಲಾಸವನೇ ಎತ್ತಿದ ದಶಶಿರ ಚಂಡ ಪ್ರಚಂಡ ರಾವಣನ ಮಗನಾನು. ರಾವಣರೆಲ್ಲ ರಾಮನೆದುರು ಜಡಬೊಂಬೆಯಂತೆ, ರಾವಣರೆಲ್ಲ ಶ್ರೀರಾಮನೆದುರು ಜಡಬೊಂಬೆಯಂತೆ. ನಿನ್ನ ತಂತ್ರ ಕುತಂತ್ರಗಳ ಗೆಲ್ಲುವೆನು, ಶಂಕೆಯ ಬಿಟ್ಟು ಹೋರಾಡು. ನಿನ್ನ ತಂತ್ರ ಕುತಂತ್ರಗಳ ಗೆಲ್ಲುವೆನು, ಶಂಕೆಯ ಬಿಟ್ಟು ಹೋರಾಡು. ಯಮಕಿಂಕರರು ನಿನಗೆ ಕಾದಿಹರು, ಯಮಕಿಂಕರರು ನಿನಗೆ ಕಾದಿಹರು.
ತಿಳಿದುಕೋ ಸುಲೋಚನಾ, ಮನಸ್ಸಿನ ಸಮಾಧಾನಕ್ಕಾಗಿ ತಮ್ಮ ಬಳಿಗೆ ಬಂದೆ ಅತ್ತೆಯವರೇ. ಸುಲೋಚನಾ, ಬೆಂಕಿಯಲ್ಲಿ ಬೇಯುತ್ತಿರುವ ನಿನಗೆ ನೀರಿನಲ್ಲಿ ಮುಳುಗುತ್ತಿರುವ ನಾನು ಸಮಾಧಾನ ಹೇಳಬೇಕು, ನನಗೆ ನೀನು ಸಮಾಧಾನ ಹೇಳಬೇಕು. ಅದೇ ದುಃಖ, ಅದೇ ಆತಂಕ, ಅದೇ ಮಾತುಗಳು. ಆದರೆ ಇಬ್ಬರಿಗೂ ಸಮಾಧಾನವಾಗುವುದಿಲ್ಲ. ಹೌದು ಅತ್ತೆಯವರೇ, ನಿಮ್ಮ ಮಾತು ನಿಜ. ಪುತ್ರನ ಕ್ಷೇಮಕ್ಕಾಗಿ ನೀವು ತಳಮಳಿಸುತ್ತಿರುವಿರಿ, ಪತಿಯ ಕ್ಷೇಮಕ್ಕಾಗಿ ನಾನು ತಳಮಳಿಸುತ್ತಿರುವೆ. ನನ್ನ ದುಃಖದ ಭರದಲ್ಲಿ ನಿಮ್ಮ ದುಃಖವನ್ನು ನಾನು ಮರೆತು ಬಿಡುತ್ತೇನೆ. ಸುಲೋಚನಾ, ಅದೊಂದು ಅಪರಾಧವೇನು? ನನ್ನ ಬಳಿ ಅಲ್ಲದೆ ನಿನ್ನ ದುಃಖವನ್ನು ಬೇರೆ ಯಾರ ಬಳಿ ಹೇಳಿಕೊಳ್ಳಬೇಕು? ಆದರೆ ಒಂದು ಮಾತ್ರ ಸತ್ಯ, ನನ್ನ ಪುತ್ರ ಉಳಿದರೆ ನಿನ್ನ ಪತಿ ಉಳಿಯುತ್ತಾನೆ, ನಿನ್ನ ಪತಿ ಉಳಿದರೆ ನನ್ನ ಪುತ್ರ ಉಳಿಯುತ್ತಾನೆ. ಅದೇ ವಿಪರ್ಯಾಸ. ಅತ್ತೆಯವರೇ, ಅವರು ಹೋಮವನ್ನು ಮುಗಿಸಿ ಆಲದ ಮರದ ಬಳಿ ಭೂತ ಬಲಿ ನೀಡಿದರೆ ಯಾರಿಂದಲೂ ಗೆಲ್ಲಲಾಗುವುದಿಲ್ಲವೆಂದು ಹೇಳಿದ್ದೀರಿ. ಆ ಉದ್ದೇಶದಿಂದಲೇ ಹೋಮವನ್ನು ಆರಂಭಿಸಿದ್ದರು. ಆದರೆ ಈಗೇನಾಯಿತು ಸುಲೋಚನಾ? ಲಕ್ಷ್ಮಣ, ಲಕ್ಷ್ಮಣ! ಅಯ್ಯೋ,